ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಕೆಲವು ಎಂತಹ ಜೀವಿಗಳಿವೆ ಅಂದ್ರೆ ಅವುಗಳ ತಲೆ ಕಟ್ಟಾದ್ಮೇಲೂ ಕೂಡ ಅವು ತಲೆ ಇಲ್ಲದ ದೆವ್ವದಂತೆ ನಡೆದಾಡ್ತಿರ್ತವೆ. ಅಂದ್ರೆ ಅವು ತಲೆ ಇಲ್ಲದೆ ಇದ್ರೂ ಕೂಡ ಜೀವಂತವಾಗೇ ಇರ್ತವೆ. ಇನ್ನು ಕೆಲವು ಜೀವಿಗಳು ಹೇಗಿರ್ತವೆ ಅಂದ್ರೆ ಅವು ಸೈಂಟಿಫಿಕ್ ಆಗಿ ಸತ್ತು ಹೋಗಿರ್ತವೆ, ಆದ್ರೆ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಬಂದ ಕೂಡಲೇ ಮತ್ತೆ ಮರಳಿ ಬದುಕ್ತವೆ. ಇನ್ನು ಕೆಲವೊಂದು ಜೀವಿಗಳು ಹೇಗಿವೆ ಅಂದ್ರೆ ಮುದಿ ವಯಸ್ಸಿಗೆ ಬಂದು ಸಾಯುವ ಸ್ಥಿತಿಯಲ್ಲಿದ್ದಾಗ ತಮ್ಮನ್ನು ತಾವೇ ಯಂಗ್ ಆಗಿ ಬದಲಾಯಿಸಿಕೊಳ್ತವೆ. ಈ ವಿಷಯಗಳನ್ನ ನಂಬಲು ನಿಮಗೆ ಅಸಾಧ್ಯವಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗ ನೀವೇ ನಂಬ್ತೀರಾ. ಸೊ ಇನ್ನು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಾಕ್ರೋಚ್ ಜಿರಳೆ ಎಂತಹ ಜೀವಿ ಅಂದ್ರೆ ನೀವು ಇದರ ತಲೆಯನ್ನ ಕಟ್ ಮಾಡಿದ್ರು ಕೂಡ ಇದು ಸತ್ತು ಹೋಗೋದಿಲ್ಲ. ಇದು ಕೆಲವು ವಾರಗಳವರೆಗೂ ಆರಾಮಾಗಿ ಜೀವಿಸುತ್ತೆ, ಆದ್ರೆ 1 ತಿಂಗಳ ನಂತರ ಆಹಾರ ಮತ್ತು ನೀರಿಲ್ಲದ ಕಾರಣ ಸತ್ತು ಹೋಗುತ್ತೆ. ಆಗ್ಲಿ ತಲೆ ಕಟ್ ಆಗಿದ್ದಕ್ಕೆ ಸಾಯೋದಿಲ್ಲ. ಯಾಕಂದ್ರೆ ಜಿರಳೆ ದೇಹದ ಮೇಲಿರುವ ಚಿಕ್ಕ ಚಿಕ್ಕ ರಂಧ್ರಗಳು ಇದಕ್ಕೆ ಉಸಿರಾಡಲು ಸಹಾಯವಾಗ್ತವೆ. ಇದರಿಂದ ಜಿರಳೆಯ ತಲೆ ಕಟ್ ಆದ್ರೆ ಅದಕ್ಕೆ ಏನು ತೊಂದರೆಯಾಗೋದಿಲ್ಲ. ಅನೇಕ ಬಾರಿ ನಾವು ಜಿರಳೆಗಳನ್ನ ಬಾತ್ರೂಮ್ ಅಥವಾ ಕಿಚನ್ ಸಿಂಕ್ ಅಲ್ಲಿ ನೋಡಿರ್ತೇವೆ. ಆಗ ಅವುಗಳ ಮೇಲೆ ನೀರನ್ನ ಬಿಟ್ಟು ಸಿಂಕ್ ಒಳಗಡೆ ಕಳುಹಿಸಿಬಿಡ್ತೇವೆ. ಆಗ ಅದರ ಕತೆ ಮುಗಿತು, ಇನ್ನು ಅದು ಸತ್ತು ಹೋಗಿರುತ್ತೆ ಅಂತ ಅಂದ್ಕೊಳ್ತೇವೆ. ಆದ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇದು ಅಲ್ಲಿ ಸತ್ತು ಹೋಗಿರೋದಿಲ್ಲ. ಕಾರಣವೇನೆಂದ್ರೆ ಜಿರಳೆ ತನ್ನ ಉಸಿರನ್ನ 30 ರಿಂದ 40 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಬಲ್ಲದು. ಜಿರಳೆಗಳ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂದ್ರೆ ಹೆಣ್ಣು ಜಿರಳೆ ತನ್ನ ಜೀವಾವಧಿಯಲ್ಲಿ ಕೇವಲ ಒಂದೇ ಒಂದು ಸಲ ಮಾತ್ರ ಸಂಭೋಗದಲ್ಲಿ ಪಾಲ್ಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅದು ಗಂಡು ಜಿರಳೆಯ ಸ್ಪರ್ಮ್ ನ ಶೇಖರಿಸಿ ಇಟ್ಕೊಳ್ಳುತ್ತೆ. ಇದರಿಂದ ಅದು ಲೈಫ್ ಲಾಂಗ್ ಟೈಮ್ ಟು ಟೈಮ್ ಆಗಿ ಪ್ರೆಗ್ನೆಂಟ್ ಆಗ್ತಾ ಇರುತ್ತೆ. ಆಕ್ಟೋಪಸ್ ನೀರಲ್ಲಿರುವ ಒಂದು ಆಕ್ಟೋಪಸ್ ನ ಹಿಡಿದುಕೊಳ್ಳೋದು ಅಂದ್ರೆ ಒಬ್ಬ ಬುದ್ಧಿವಂತ ಕಳ್ಳನನ್ನ ಹಿಡಿದುಕೊಂಡಷ್ಟು ಕಷ್ಟದ ಕೆಲಸವಾಗುತ್ತೆ. ಇದು ಕೆಲವೊಂದು ಸಲ ತನ್ನ ಅದ್ಭುತವಾದ ಬ್ರೈನ್ ಸ್ಕಿಲ್ಸ್ ನಿಂದ ತಪ್ಪಿಸಿಕೊಂಡ್ರೆ, ಇನ್ನು ಕೆಲವೊಂದು ಸಲ ತನ್ನ ಮೃದುವಾದ ಬಾಡಿ ಕಾರಣದಿಂದ ಯಾರ ಕೈಯಿಂದಾದ್ರೂ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದನ್ನ ಹಿಡಿದುಕೊಳ್ಳೋದು ಅಸಾಧ್ಯ ಅಂತ ಹೇಳಬಹುದು. ಆಕ್ಟೋಪಸ್ಗೆ ಒಂದಲ್ಲ ಎರಡಲ್ಲ 3 ಹೃದಯಗಳಿವೆ. ಇವು ಅನ್ವಾಂಟೆಡ್ ಕಂಡೀಷನ್ಸ್ ಅಲ್ಲಿ ಸಿಕ್ಕಾಕಿಕೊಂಡಾಗ ಬದುಕಲು ಉಪಯೋಗವಾಗ್ತವೆ. ಇದಕ್ಕಿರುವ 8 ಟ್ಯಾಂಟಿಕ್ಲಸ್ ಅದಕ್ಕೆ ಕೈಗಳ ರೀತಿಯಾಗಿ ಇರೋದೊಂದೇ ಅಲ್ಲದೆ ಬ್ರೈನ್ ಆಗಿ ಕೆಲಸ ಮಾಡ್ತವೆ. ಅಂದ್ರೆ ಆಕ್ಟೋಪಸ್ಗೆ 3 ಹೃದಯ 8 ಮೆದುಳುಗಳಿರ್ತವೆ. ಒಂದ್ ವೇಳೆ ಇವುಗಳಲ್ಲಿ ಯಾವುದಾದ್ರೂ ಹೃದಯವನ್ನ ಅಥವಾ ಮೆದುಳನ್ನ ಕಟ್ ಮಾಡಿ ಸಪರೇಟ್ ಮಾಡಿದ್ರು ಕೂಡ ಇದು ಜೀವಂತವಾಗೇ ಇರುತ್ತೆ. ಅನೇಕ ದೇಶಗಳಲ್ಲಿ ಆಕ್ಟೋಪಸ್ ನ ತಿಂತಾರೆ. ಇವುಗಳನ್ನ ಕಟ್ ಮಾಡಿ ಪ್ಲೇಟ್ ನಲ್ಲಿ ಸರ್ವ್ ಮಾಡಿದ್ರು ಕೂಡ ಇವು ಇನ್ನೂ ಕದಲುತ್ತಿರ್ತವೆ. ಅಂದ್ರೆ ಇದರ ಅರ್ಥ ಇವು ಇನ್ನೂ ಜೀವಂತವಾಗಿವೆ ಅಂತ ಅಲ್ಲ. ಇವುಗಳ ಟ್ಯಾಂಟಿಕ್ಲಸ್ ಅದರ ಬ್ರೈನ್ ಆಗಿ ಕೆಲಸ ಮಾಡ್ತವೆ. ಇದರಿಂದ ಅದು ತನ್ನ ಬಾಡಿಯನ್ನ ಕೊನೆ ಕ್ಷಣದವರೆಗೂ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೆ. ಬೀಸ್ ಒಂದ್ ವೇಳೆ ನಿಮ್ಗೆ ಯಾರಾದರೂ ಸತ್ತು ಹೋದ ಸಿಂಹ ಬೇಟೆಯಾಡುತ್ತಾ ಅಂತ ಕೇಳಿದ್ರೆ ನೀವು ಏನಂತ ಉತ್ತರ ಕೊಡ್ತೀರಾ? ಅದು ಅಸಾಧ್ಯ ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ಜೇನುಹುಳು ಸತ್ತ ನಂತರವೂ ಹಾನಿ ಮಾಡುವ ಜೀವಿಗಳಲ್ಲಿ ಒಂದಾಗಿದೆ. ಅದು ಹೇಗೆಂದ್ರೆ ನೀವೆಂದಾದ್ರೂ ಸತ್ತು ಹೋದ ಜೇನುಹುಳುವನ್ನ ಹಿಡಿದುಕೊಳ್ಳಲು ಪ್ರಯತ್ನಿಸಿದ್ರೆ ಅದು ನಿಮ್ಮನ್ನ ಕಚ್ಚುತ್ತೆ. ಜೇನುಹುಳುವಿನ ಮುಳ್ಳಲ್ಲಿ ವಿಷವನ್ನ ಹೊರ ಹಾಕುವ ಒಂದು ಪಾರ್ಟ್ ಇರುತ್ತೆ. ಈ ಪಾರ್ಟ್ಗೆ ವಿಷವನ್ನ ಮನುಷ್ಯನ ದೇಹದೊಳಗೆ ಕಳುಹಿಸಲು ಜೇನುಹುಳು ಬದುಕಿರುವ ಅವಶ್ಯಕತೆ ಇಲ್ಲ. ಅದು ನೇರವಾಗಿ ವಿಷವನ್ನ ಬಿಡುತ್ತೆ. ಇದಕ್ಕಾಗಿ ಜೇನುಹುಳು ಸತ್ತ ಮೇಲೂ ಕೂಡ ಕಚ್ಚೋದನ್ನ ಬಿಡೋದಿಲ್ಲ. ಚಿಕನ್ ನೀವೆಂದಾದ್ರೂ ತಲೆ ಇಲ್ಲದ ಕೋಳಿಯನ್ನ ನೋಡಿದ್ದೀರಾ? ಅಂದ್ರೆ ಕೋಳಿ ಜೀವಂತವಾಗೇ ಇರುತ್ತೆ, ಆದ್ರೆ ಅದಕ್ಕೆ ತಲೆಗಿರೋದಿಲ್ಲ. ನಿಮಗೆ ಇದನ್ನ ನಂಬಲು ಅಸಾಧ್ಯವಾದ್ರೆ ಒಮ್ಮೆ ಈ ವಿಡಿಯೋನ ನೋಡಿ. ಈ ಕೋಳಿ ತಲೆ ಇಲ್ಲದೇನೆ ಆರಾಮಾಗಿ ಸುತ್ತಾಡ್ತಿದೆ. ಬ್ರೈನ್ ಮನುಷ್ಯನನ್ನ ಕಂಟ್ರೋಲ್ ಮಾಡುವ ಹಾಗೆ ಕೋಳಿಯ ಸ್ಟೆಮ್ ಸೆಲ್ಸ್ ಕೋಳಿಯನ್ನ ಕಂಟ್ರೋಲ್ ಮಾಡ್ತವೆ. ಇದರ ತಲೆಯನ್ನ ದೇಹದಿಂದ ಬೇರೆ ಮಾಡಿದ ಮೇಲೆ ಇದರ ಸ್ಟೆಮ್ ಸೆಲ್ಸ್ ಕೋಳಿಯನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಈ ರೀತಿ ತಲೆ ಕಟ್ಟಾದ ಮೇಲೆ ಪ್ರತಿಯೊಂದು ಕೋಳಿನೂ ಜೀವಂತವಾಗೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ತಲೆಯನ್ನ ಕಟ್ ಮಾಡಿದ ವ್ಯಕ್ತಿ ಆ ಕೋಳಿಯ ಜುಗ್ಯುಲರ್ ವೈನ್ಸ್ ನ ಕಟ್ ಮಾಡದೇ ಇದ್ದಾಗ ಇಂತಹ ಘಟನೆ ಏರ್ಪಡುತ್ತೆ. 1995ರಲ್ಲಿ ಮೈಕ್ ಎಂಬ ಹೆಸರಿನ ಒಂದು ಕೋಳಿ ತಲೆ ಕಟ್ಟಾದ ಮೇಲೆ 18 ತಿಂಗಳ ಕಾಲ ಜೀವಂತವಾಗೇ ಇರುತ್ತೆ. ಆದ್ರೆ ಇದು ಇಷ್ಟು ದಿನಗಳ ಕಾಲ ಹೇಗೆ ಜೀವಂತವಾಗಿತ್ತು ಅಂದ್ರೆ ಆ ಕೋಳಿಗೆ ಲಿಕ್ವಿಡ್ ರೂಪದಲ್ಲಿ ಫುಡ್ ಅಂಡ್ ವಾಟರ್ ನ ಐ ಡ್ರಾಪ್ ಮೂಲಕ ಅದರ ಯಜಮಾನ ಕೊಡುತ್ತಿದ್ದ. ಇದರಿಂದ ಅದು ಅಷ್ಟು ದಿನಗಳ ಕಾಲ ಜೀವಂತವಾಗೇ ಇರುತ್ತೆ. ಫ್ರಾಗ್ಸ್ ಕಪ್ಪೆಗಳನ್ನ ನೀವೆಲ್ಲರೂ ನೋಡಿರ್ತೀರಾ, ಆದ್ರೆ ಎಲ್ಲಾ ಕಪ್ಪೆಗಳು ತಲೆ ಇಲ್ಲದೆ ಅಥವಾ ಹೃದಯ ಬಡಿದುಕೊಳ್ಳದೆ ಇದ್ರೆ ಬದುಕೋದಿಲ್ಲ. ಆದ್ರೆ ಅಲಸ್ಕನ್ ವುಡ್ ಫ್ರಾಗ್ ಎಂಬ ಕಪ್ಪೆಗಳು ಎಲ್ಲಾ ಕಪ್ಪೆಗಳಿಗಿಂತ ತುಂಬಾ ಭಿನ್ನವಾಗಿರ್ತವೆ. ಈ ಕಪ್ಪೆಗಳು ಚಳಿಗಾಲದಲ್ಲಿ ಸತ್ತು ಹೋಗಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬಂದಾಗ ಮರಳಿ ಮತ್ತೆ ಬದುಕುತ್ತವೆ. ಆದ್ರೆ ಅದು ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ನೀರು ಗಡ್ಡೆಗಟ್ಟಿಕೊಳ್ಳಲು ಪ್ರಾರಂಭವಾದಾಗ ಈ ಕಪ್ಪೆಗಳು ಕೂಡ ನೀರಿನೊಂದಿಗೆ ಗಡ್ಡೆಗಟ್ಟಿಕೊಳ್ತವೆ. ಇವುಗಳ ಕೈಕಾಲು, ದೇಹ ಮತ್ತು ರಕ್ತ
ಎಲ್ಲವೂ ಕೂಡ ಗಡ್ಡೆಗಟ್ಟಿಕೊಳ್ಳುತ್ತೆ. ಇದರಿಂದ ಎದೆ ಬಡಿದುಕೊಳ್ಳೋದು ನಿಂತು ಹೋಗುತ್ತೆ. ಆ ಚಳಿಗಾಲ ಮುಗಿಯುವವರೆಗೂ ಒಂದು ಸತ್ತ ಶವದಂತೆ ಇವು ಹಾಗೇನೆ ಗಡ್ಡೆಗಟ್ಟಿಕೊಂಡು ಬಿದ್ದಿರ್ತವೆ. ಆ ಸ್ಥಿತಿಯಲ್ಲಿ ಸೈಂಟಿಫಿಕಲಿ ಇದು ಸತ್ತು ಹೋಗಿರುತ್ತೆ. ಯಾಕಂದ್ರೆ ಆಗ ಇದು ಉಸಿರಾಡೋದಿಲ್ಲ, ಕದಲೋದಿಲ್ಲ, ಹೃದಯ ಬಡಿದುಕೊಳ್ಳೋದಿಲ್ಲ. ಇದನ್ನ ಹೈಬರ್ನೇಷನ್ ಸ್ಟೇಟ್ ಅಂತ ಕರೀತಾರೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಮಂಜು ಕರಗಲು ಪ್ರಾರಂಭವಾದಾಗ ಇವು ಮತ್ತೆ ನಾರ್ಮಲ್ ಪೊಸಿಷನ್ಗೆ ಬರ್ತವೆ. ಇವುಗಳ ಹೃದಯ ಬಡಿದುಕೊಳ್ಳಲು ಪ್ರಾರಂಭವಾಗುತ್ತೆ. ಆಗಿನಿಂದ ಇವು ಮತ್ತೆ ನಾರ್ಮಲ್ ಜೀವನವನ್ನ ಜೀವಿಸಲು ಪ್ರಾರಂಭಿಸ್ತವೆ. ಆದ್ರೆ ಮತ್ತೆ ಚಳಿಗಾಲ ಬಂದಾಗ ಇವುಗಳ ಹೈಬರ್ನೇಷನ್ ಸ್ಟೇಟ್ ಮತ್ತೆ ಪ್ರಾರಂಭವಾಗುತ್ತೆ. ನಿಜವಾಗ್ಲೂ ಈ ಕಪ್ಪೆಗಳ ಜೀವನ ಒಂದು ಅದ್ಭುತ ಅಂತ ಹೇಳಬಹುದು. ಪ್ಲಾನೇರಿಯನ್ ಫ್ಲಾಟ್ವಾರ್ಮ್ ಈ ಜೀವಿಯ ವಿಶೇಷತೆ ಏನಂದ್ರೆ ಇದನ್ನ ನೀವು ಚಾಕುವಿನಿಂದ ತುಂಡು ತುಂಡಾಗಿ ಕಟ್ ಮಾಡಿದ್ರೆ ಇದು ಸತ್ತು ಹೋಗೋದಿಲ್ಲ. ನೀವು ಎಷ್ಟು ತುಂಡಾಗಿ ಕಟ್ ಮಾಡಿರ್ತೀರೋ ಅಷ್ಟು ತುಂಡುಗಳು ಒಂದು ಹೊಸ ಪ್ಲಾನೇರಿಯನ್ ಆಗಿ ಹುಟ್ಟುತ್ತವೆ. ಒಂದೊಂದು ತುಂಡಿಗೆ ಒಂದೊಂದು ತಲೆ ಬಂದು ಅವು ಹೊಸದಾಗಿ ಮತ್ತೆ ಜೀವಿಸ್ತವೆ. ಜೆಲ್ಲಿ ಫಿಶ್ ಸಮುದ್ರದಲ್ಲಿ ಜೀವಿಸುವ ಅನೇಕ ಜಾತಿಯ ಜೆಲ್ಲಿ ಫಿಶ್ ಗಳಿಗೆ ಭಾರಿ ಆಕಾರದಲ್ಲಿ ಬೆಳೆಯುವ ಚಾನ್ಸ್ ಸಿಗೋದಿಲ್ಲ. ಯಾಕಂದ್ರೆ ಇವು ಬೇಗ ಸತ್ತು ಹೋಗ್ತವೆ. ಆದ್ರೆ ಟುರ್ರಿಟಾಪ್ಸಿಸ್ ಡೋರ್ನೆ ಎಂಬ ಜೆಲ್ಲಿ ಫಿಶ್ ಗಳಿವೆ. ಇವುಗಳನ್ನ ಇಮಾರ್ಟಲ್ ಜೆಲ್ಲಿ ಫಿಶ್ ಅಂತಾನು ಕರೀತಾರೆ. ಈ ಜೀವಿ ಮಾಡುವ ಅದ್ಭುತವನ್ನ ಈ ಭೂಮಿ ಮೇಲೆ ಮತ್ಯಾವ ಜೀವಿಗಳು ಮಾಡೋದಿಲ್ಲ. ಆ ಅದ್ಭುತ ಏನಂದ್ರೆ ಇದು ತನ್ನ ಲೈಫ್ ಸೈಕಲ್ ನ ರಿವರ್ಸ್ ಮಾಡ್ಕೊಳ್ಳುತ್ತೆ. ಇದನ್ನ ಸುಲಭವಾಗಿ ಹೇಳೋದಾದ್ರೆ ಯಾವ ರೀತಿ ಮನುಷ್ಯ ಹುಟ್ಟಿ ನಿಧಾನವಾಗಿ ಬೆಳೀತಾ ಮುದುಕನಾದಂತೆ ಈ ಜೆಲ್ಲಿ ಫಿಶ್ ನು ಎಗ್ ರೂಪದಲ್ಲಿ ಹುಟ್ಟುತ್ತೆ. ನಂತರ 4-5 ಸ್ಟೇಜ್ ಗಳಲ್ಲಿ ಬೆಳೆದು ಪೂರ್ತಿಯಾಗಿ ಬೆಳವಣಿಗೆಯಾಗುತ್ತೆ. ನಂತರ ಇದಕ್ಕೆ ವಯಸ್ಸಾದಾಗ ಅಥವಾ ಇದರ ದೇಹಕ್ಕೆ ಏನಾದ್ರೂ ಹಾನಿಯಾದಾಗ ಇದು ತನ್ನ ಲೈಫ್ ನ ಕೆಲ ಸ್ಟೇಜ್ ಗಳಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆಗ ಇದು ಮರಳಿ ಮತ್ತೆ ಯಂಗ್ ಆಗಿ ಬದಲಾಗುತ್ತೆ. ಅಂದ್ರೆ ಈ ಜೆಲ್ಲಿ ಫಿಶ್ ಗೆ ವರ್ಲ್ಡ್ ನಿಂದ ಯಂಗ್ ಆಗಿ ಬದಲಾಗುವ ಎಬಿಲಿಟಿ ಇರುತ್ತೆ. ಈ ರೀತಿಯಾಗಿ ಈ ಜಾತಿಯ ಜೆಲ್ಲಿ ಫಿಶ್ ಗಳು ತುಂಬಾ ವರ್ಷಗಳವರೆಗೂ ಜೀವಿಸ್ತವೆ. ಸಾಲಮಂಡರ್ ಹಲ್ಲಿಯಂತಿರುವ ಈ ಜೀವಿ ತುಂಬಾ ಅದ್ಭುತವಾದ ಸೂಪರ್ ಪವರ್ ನ ಹೊಂದಿದೆ. ಅದೇನೆಂದ್ರೆ ಇದು ತನ್ನ ದೇಹದಲ್ಲಿ ಕಟ್ಟಾದ ಭಾಗವನ್ನ ಮರಳಿ ಪಡೆಯುತ್ತೆ. ಕಟ್ಟಾದ ಭಾಗದಲ್ಲಿ ಹೊಸ ಭಾಗ ಬೆಳೆದ ಮೇಲೆ ಅದನ್ನ ನೋಡಿದ್ರೆ ಅದು ಕಟ್ಟಾದ ಮೇಲೆ ಬೆಳೆದಿದೆ ಅಂತ ಕಂಡು ಹಿಡಿಯಲು ಆಗೋದಿಲ್ಲ. ಇಷ್ಟೇ ಅಲ್ಲದೆ ಸಾಲ್ಮಂಡರ್ ಗಳಿಗೆ ಬ್ರೈನ್, ಹಾರ್ಟ್ ಮತ್ತು ಬೆನ್ನು ಮೂಳೆ ಮೇಲೆ ಬಿದ್ದ ಗಾಯಗಳು ತುಂಬಾ ವೇಗವಾಗಿ ಮಾಯವಾಗ್ತವೆ. ಈ ರೀತಿಯ ಸ್ಪೆಷಲ್ ಹೀಲಿಂಗ್ ಪವರ್ ಈ ಭೂಮಿ ಮೇಲೆ ಮತ್ಯಾವ ಜೀವಿಗೂ ಇಲ್ಲ. ಇದಕ್ಕಾಗಿ ಅನೇಕ ವರ್ಷಗಳಿಂದ ವಿಜ್ಞಾನಿಗಳು ಇದರ ದೇಹದಲ್ಲಿರುವ ವಿಶೇಷತೆ ಏನು ಅನ್ನೋದರ ಮೇಲೆ ಪರಿಶೋಧನೆ ಮಾಡ್ತಿದ್ದಾರೆ. ಒಂದು ವೇಳೆ ಇದರ ಸೂಪರ್ ಪವರ್ ನ ರಹಸ್ಯ ಗೊತ್ತಾದ್ರೆ ಇದು ಮನುಷ್ಯರಿಗೆ ತುಂಬಾ ಉಪಯೋಗವಾಗಬಹುದು. ಸ್ನೇಕ್ ಹಾವನ್ನ ನೋಡಿದ್ರೆ ಎಲ್ಲರೂ ಭಯ ಪಡ್ತಾರೆ. ಯಾಕಂದ್ರೆ ಹಾವು ಕಚ್ಚಿದ್ರೆ ಅದರ ವಿಷದ ಪ್ರಭಾವದಿಂದ ಮನುಷ್ಯನ ಜೀವ ಕೆಲವೇ ಕ್ಷಣಗಳಲ್ಲಿ ಹೋಗುತ್ತೆ. ಆದ್ರೆ ಹಾವುಗಳ ತಲೆಯನ್ನ ಅದರ ದೇಹದಿಂದ ಸಪರೇಟ್ ಮಾಡಿದ್ರು ಕೂಡ ಅವು ಮೊದಲಿನಷ್ಟೇ ಅಪಾಯಕಾರಿಯಾಗಿರ್ತವೆ. ಯಾಕಂದ್ರೆ ಹಾವುಗಳ ಮಸಿಲ್ಸ್ ಅಲ್ಲಿ ಸತ್ತ ಮೇಲೂ ಕೂಡ ಎನರ್ಜಿ ಇರುತ್ತೆ. ಅದರ ಸಹಾಯದಿಂದ ಇವು ಕೆಲ ಗಂಟೆಗಳವರೆಗೂ ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತವೆ. ಆ ಸಂದರ್ಭದಲ್ಲಿ ಇದರ ತಲೆಯನ್ನ ಯಾರಾದ್ರೂ ಮುಟ್ಟಿದ್ರೆ ಅದರ ವಿಷವನ್ನ ಅವರ ದೇಹದಲ್ಲಿ ಬಿಡುತ್ತೆ. ಇದರಿಂದ ಎಂದಾದ್ರೂ ನಿಮ್ಗೆ ಕಟ್ಟಾದ ಹಾವಿನ ತಲೆ ಕಾಣಿಸ್ಕೊಂಡ್ರೆ ಅದನ್ನ ಮುಟ್ಟಲು ಪ್ರಯತ್ನಿಸಬೇಡಿ, ಅದರಿಂದ ದೂರ ಹೋಗಿ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.